ನಿನ್ನೆ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಬಂದದ್ದು ಅಬ್ಬಬ್ಬಬ್ಬ ಒಂದ ಎರಡ ಸೆನ್ಸೇಷನಲ್ ನ್ಯೂಸ್ ಮೇಲೆ ಸೆನ್ಸೇಷನ್. ಹೌದು, ಆದರೂ ಅತಿ ಹೆಚ್ಚು ಕಾಡ್ತಾ ಇರುವಂಥ ಒಂದು ಸೆನ್ಸೇಷನಲ್ ನ್ಯೂಸ್ ಎಲ್ರಿಗೂ ಗೊತ್ತಾಗಿದೆ. ಈಗ ನಾನೇನು ಎಕ್ಸ್ಟ್ರಾ ಹೇಳಬೇಕಾಗಿಲ್ಲ, ಕಾರಣ ಇಷ್ಟೇ. ಪಶ್ಚಿಮ ಬಂಗಾಳದಲ್ಲಿ ಇಲ್ಲಿವರೆಗೂ TMC ಇತ್ತು, ಈಗ ದಿಢೀರಂಥ BJP ತನ್ನದೇ ಆದಂಥ ಒಂದು ಅಧಿಪತ್ಯವನ್ನು ಸ್ಥಾಪಿಸಲಿಕ್ಕೆ ಶುರುವಾಯಿತು. ಹೌದು, ಅಲ್ಲಿ BJP ಬಂತು, ವಾವ್ ಅಂತ ಅಂದ್ವಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಯಾರೂ ಕೂಡ ಊಹೆನೇ ಮಾಡಿರಲಿಲ್ಲ, ಅದು ದಕ್ಷಿಣ ಭಾರತದ ತಮಿಳುನಾಡಿನಲ್ಲಿ ಹಲವು ದಶಕಗಳ ದ್ರಾವಿಡ ಪುಟವನ್ನು ಹರಿದುಬಿಟ್ಟು ಬಿಸಾಕಿದ್ದಾರೆ. ಅದು ದಳಪತಿ ವಿಜಯ್. ಯಾರಾಗ್ತಾರೆ ಹಾಗಾದರೆ ಕರ್ನಾಟಕದಲ್ಲಿ ವಿಜಯ್ ಅನ್ನೋ ಪ್ರಶ್ನೆಗೆ ಇಂಬು ಕೊಡುವಂತೆ ಸದ್ಯದ ಸುದ್ದಿ ಇದೆ. ಅದೇ ಇವತ್ತಿನ ಟಾಪ್ ಸ್ಟೋರಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಾಘವ ಸೂರ್ಯ. ಲೆಟ್ಸ್ ಗೋ ಫಾರ್ ದ ಡಿಬೇಟ್ ನಾವ್. ಎಸ್, ಪ್ರಾದೇಶಿಕ ಅಸ್ಮಿತೆ ನಿನ್ನೆ ದೊಡ್ಡದಾಗಿ ಸದ್ದು ಮಾಡಿದೆ. ಓಕೆ, ಅದಕ್ಕೆ ಪೂರಕವಾದಂಥ ಪಾಯಿಂಟ್ಸ್ ನಾವು ನೋಡ್ತಾ ಹೋಗೋಣ. ಇಡೀ ರಾಷ್ಟ್ರವನ್ನ ಹುಬ್ಬೇರಿಸಿದೆ ಹೀರೋ ವಿಜಯ್ ವಿಕ್ಟರಿ. ಮೋದಿ, ಸಿದ್ದು, ರಾಹುಲ್ ದಂಗು ಬಡಿಸಿದ್ದಂತೂ ಸುಳ್ಳಲ್ಲ. ಅವ್ರನ್ನ ಅಷ್ಟೇ ಅಲ್ಲ, ಎಲ್ಲರನ್ನೂ ದಂಗು ಬಡಿಸಿದೆ ಅಂತ ಹೇಳ್ಬೋದು. ಎಲ್ಲರಿಗೂ ಕೂಡ ಆಡಳಿತ ವ್ಯವಸ್ಥೆ ಮೇಲೆ, ರಾಜಕೀಯ ವ್ಯವಸ್ಥೆ ಮೇಲೆ ಬೇಜಾರಿದ್ರೂ ಕೂಡ ಅದನ್ನು ಹೇಗೆ ನಾವು ತೊಡೆದು ಹಾಕಬೇಕು ಅನ್ನೋದ್ರ ಬಗ್ಗೆ ಜನ ಯೋಚನೆ ಮಾಡ್ತಿರ್ತಾರೆ, ಕೈ ಹಿಚ್ಚಿಕೊಳ್ತಿರ್ತಾರೆ, ಅಸಹಾಯಕರಾಗಿರ್ತಾರೆ. ಅಯ್ಯೋ, ಇರೋರನ್ನೇ ನಾವು ಆಯ್ಕೆ ಮಾಡಬೇಕಲ್ಲ. ಯಾರಾದರೂ ಒಬ್ಬ ನಾಯಕ ನಿಜಕ್ಕೂ ಪಾರದರ್ಶಕ ಆಡಳಿತವನ್ನು ಕೊಡುವಂಥ, ಜನರಿಗೆ ಅನುಕೂಲವಾಗುವಂಥ ಒಬ್ಬ ನಾಯಕ ಬಂದರೆ ಹೇಗಿರುತ್ತೆ ಅನ್ನುವ ಯೋಚನೆಗಳಿದ್ದೇ ಇರುತ್ತವೆ. ಆದರೆ ತಮಿಳುನಾಡಿನಲ್ಲಿ ಆದಂಥ ರೀತಿಯಲ್ಲಿ ಒಬ್ಬ ಸಿನಿಮಾ ನಟನನ್ನು ಜನಜೀವನದ ನಾಯಕ, ಆಡಳಿತದಲ್ಲಿ ನಾಯಕನನ್ನಾಗಿ ಮಾಡೋದು ನಿಜಕ್ಕೂ ಕೂಡ ಮಿರಾಕಲ್ ಆ್ಯಂಡ್ ಮ್ಯಾಜಿಕ್. ಅದು MGR ನಂತರ ಅಲ್ಲಿ ಒಂದು ಹೊಸ ನಾಂದಿ ಹಾಡಿದ್ದಾರೆ ದಳಪತಿ ವಿಜಯ್. ಎಸ್, ಹಾಗಾದ್ರೆ ನಮ್ಮ ರಾಜ್ಯದಲ್ಲೂ ಸಾಧ್ಯ ಇದೆಯಾ ಅನ್ನೋದು ಸದ್ಯದ ಚರ್ಚೆಯ ವಿಚಾರ. ರಜನಿಕಾಂತ್, ಕಮಲ್ ಹಾಸನ್ ಸೇರಿ ಸಿನಿಮಾ ರಂಗವೇ ಸೈಕ್ ಆಗಿರೋದಂತೂ ಸುಳ್ಳಲ್ಲ. ವಿಜಯ್ ಗೆಲುವು ಕಂಡು ಕಾಂಗ್ರೆಸ್, BJP, JDS, ಇನ್ನು ರಾಷ್ಟ್ರೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಖಂಡಿತವಾಗ್ಲೂ ಬೆಚ್ಚ ಬಿದ್ವಾ? ಸಿನಿಮಾ ಸ್ಟಾರ್ ಕರ್ನಾಟಕದ CM ಆಗೋಕೆ ಇದುವೇ ಸಕಾಲವ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತೆ ಸದ್ಯದ ಬೆಳವಣಿಗೆಗಳು ಗೋಚರವಾಗ್ತಾ ಇದ್ದಾವೆ. ಎಸ್, ಬಹಳ ಆಶ್ಚರ್ಯ ಆಗಿರೋದಂತೂ ಸುಳ್ಳಲ್ಲ. ಯಾಕಂತ ಹೇಳಿದ್ರೆ, ಏನು ಹಲವು ದಶಕಗಳಿಂದ ನಾವು ಗ್ರೌಂಡ್ ವರ್ಕ್ ಮಾಡಬೇಕು, ಪಾರ್ಟಿ ಆಫೀಸ್ ಕಟ್ಟಬೇಕು, ಜನರ ಜೊತೆ ಬೆರಿಬೇಕು ಅಂತೆಲ್ಲ ಮಾತನಾಡ್ತಾ ಇರ್ತೀವಿ ಸಾಮಾನ್ಯವಾಗಿ ಪೊಲಿಟಿಕಲ್ ಸ್ಟ್ರಾಟಜಿ ಅಂತ ಬಂದಾಗ ಅಲ್ವಾ. ಆದರೆ ಇಲ್ಲಿ ಏನು ಕೆಲಸ ಮಾಡ್ತು? ಒಬ್ಬ ಸಿನಿಮಾ ನಾಯಕ ನಟನಾಗಿ ನಿಜ ಜೀವನದಲ್ಲೂ ಕೂಡ ರಾಜಕಾರಣಕ್ಕೆ ಬಂದು ಒಂದು ಉನ್ನತ ಹುದ್ದೆಯನ್ನು ಏರಬೇಕು, ಪಕ್ಷ ಸಂಘಟನೆ ಮಾಡಬೇಕು, ಇನ್ನೇ ಇರುವಂಥ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರಬೇಕು ಅಂತ ಹೇಳಿದರೆ ನಿಜಕ್ಕೂ ಕೂಡ ಅದು ಸುಲಭದ ಮಾತಾಗಿರಲಿಲ್ಲ. ಎಸ್, ಇದಕ್ಕೆ ಪೂರಕವಾದಂಥ ಮತ್ತಷ್ಟು ಅಪ್ಡೇಟ್ಸ್ನ ನಾವು ನೋಡ್ತಾ ಹೋಗೋಣ. ತದನಂತರ ಸ್ಟುಡಿಯೋದಲ್ಲಿರುವಂಥ ಗೆಸ್ಟ್ಗಳ ಜೊತೆ ನಾನು ಮಾತನಾಡ್ತೀನಿ. ತಮಿಳುನಾಡಿಗೆ ವಿಜಯ್ CM ಆದರೆ ಕರ್ನಾಟಕಕ್ಕೆ ಯಾರಾಗ್ಬೋದು? ಜೈಲಿನಿಂದಲೇ ಪೊಲಿಟಿಕಲ್ ಎಂಟ್ರಿ ಘೋಷಿಸ್ಬಿಡ್ತಾರಾ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಎಲ್ಲ ಪ್ರಶ್ನೆಗಳಿದ್ದಾವೆ. ಈಗ CM ಸೀಟ್ಗೆ ಸೂಪರ್ ಸ್ಟಾರ್ ಯಶ್, ಕರ್ನಾಟಕ ಚಕ್ರವರ್ತಿ, ಎಲ್ಲ ಚಕ್ರವರ್ತಿಗಳೇನಾದರೂ ಪ್ರವೇಶ ಮಾಡಿಬಿಡ್ತಾರಾ? ಹೊಸ ರೂಪದಲ್ಲಿ ರಾಜಕೀಯ ಮಾಡ್ತಾರಾ? ಪ್ರಜಾಕೀಯ ಒಪ್ಪಿ ಕರುನಾಡಿನ ಸಿನಿಮಾ ರಂಗದಲ್ಲೂ ಪೀಪಲ್ ಪಾಲಿಟಿಕ್ಸ್ ಟಾಕ್ ಶುರುವಾಗಿದೆ, ಸುಳ್ಳಲ್ಲ. ಯಾರಾಗ್ತಾರೆ ಹಾಗಾದರೆ ಕರ್ನಾಟಕದ ವಿಜಯ್? ದಿಸ್ ಈಸ್ ಹೀರೋಸ್ ಪಾಲಿಟಿಕ್ಸ್. ತಮಿಳುನಾಡಿಗೆ ವಿಜಯ್ CM ಆದರೆ ಕರ್ನಾಟಕಕ್ಕೆ ಯಾರಾಗ್ತಾರೆ, ಯಾರಾಗಬೇಕು ಅನ್ನುವ ಆಶಯ ಒಂದು ಕಡೆ ಜನರ ದೃಷ್ಟಿಕೋನದಲ್ಲಿ. ಹಾಗೆಯೇ ರಾಜಕೀಯ ಪಕ್ಷಗಳಿಗೆ, ರಾಷ್ಟ್ರೀಯ ಪಕ್ಷ ಇರ್ಬೋದು, ಪ್ರಾದೇಶಿಕ ಪಕ್ಷ ಇರ್ಬೋದು, ಅವರು ಯಾವ ರೀತಿ ಈ ವಿಜಯವನ್ನು ನೋಡಬಹುದು? ದಳಪತಿ ವಿಜಯ್ ವಿಜಯೋತ್ಸವವನ್ನು, TVK ಯಶಸ್ಸನ್ನು ಯಾವ ರೀತಿಯಲ್ಲಿ ಪರಿಗಣಿಸಬಹುದು? ಯಾವ ವಿಚಾರಗಳನ್ನು ಅವರಿಲ್ಲ ಅಳವಡಿಸ್ಕೊಳ್ಬಹುದು? ಅಫ್ಕೋರ್ಸ್ ಎಲ್ಲ ರಾಜ್ಯದಲ್ಲೂ ಕೂಡ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಇದ್ದಾರೆ. ಜನಮನ ಗೆಲ್ಲುವಂಥ ದೊಡ್ಡ ಫ್ಯಾನ್ ಬೇಸ್ ಹೊಂದಿರುವಂಥ ನಾಯಕರು ಇದ್ದರೆ ಆಗ್ಬಿಡುತ್ತಾ? ಗೆಲುವು ಸಾಧಿಸಲಿಕ್ಕೆ ಸಾಧ್ಯ ಆಗ್ಬಿಡುತ್ತಾ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು ಯೋಚನೆ ಬರುತ್ತೆ, ಏನು ಅಂತ ಹೇಳಿದ್ರೆ, ನಮ್ಮ ರಾಜಕೀಯ ನಾಯಕರನ್ನ ಗೆಲ್ಲಿಸಿಕೊಂಡು ಬರಲಿಕ್ಕೆ
ಇದೇ ಸಿನಿಮಾ ಸೆಲೆಬ್ರಿಟಿಗಳು ಪ್ರಚಾರದಲ್ಲಿ ತೊಡಗಿರೋದನ್ನ ನಾವು ನೋಡ್ತೀವಿ. ಯಾಕೆ ಅವರೇ ಬರಬಾರ್ದು ಹಾಗಿದ್ರೆ ಅನ್ನೋದು ಮತ್ತೊಂದು ಪ್ರಶ್ನೆ ಆಗಿದೆ. ಎಸ್, ಲೆಟ್ಸ್ ಗೋ ಫಾರ್ ಅನದರ್ ಅಪ್ಡೇಟ್. ಕಾಂಗ್ರೆಸ್, ಬಿಜೆಪಿ, JDSಗೆ ಕರ್ನಾಟಕದಲ್ಲಿ ಆಲ್ಟರ್ನೇಟಿವ್ ಏನಾದರೂ ಇದೆಯಾ? ವೆರಿ ಇಂಟ್ರೆಸ್ಟಿಂಗ್. ಕರ್ನಾಟಕದ ಮುಂದಿನ ಚುನಾವಣೆಯಲ್ಲಿ ನ್ಯೂ ಟ್ರೆಂಡ್ ಸೃಷ್ಟಿಯಾಗುತ್ತಾ, ಹೊಸ ಅಲೆ ಸೃಷ್ಟಿಯಾಗುತ್ತಾ? ಕರ್ನಾಟಕ ರಾಜ್ಯದಲ್ಲಿ ಸಿನಿಮಾ ತಾರೆಯರು ಸಕ್ಸಸ್ ಆಗಬಹುದಾ, ಯಶಸ್ಸು ಕಾಣಬಹುದಾ? TVK ಮಾದರಿಯಲ್ಲಿ ಕರ್ನಾಟಕದಲ್ಲಿ ಯಾರಾದರೂ ಪಕ್ಷ ಕಟ್ಟಬಹುದಾ? ವೈ ನಾಟ್? ರಾಜ್ಯದಲ್ಲಿ ಪ್ರಜಾಕೀಯಕ್ಕೆ ಮರುಜೀವ ನೀಡಬಹುದಾ ಉಪೇಂದ್ರ ಅವರು? ತಮಿಳುನಾಡಿನ ಸಿನಿಮ್ಯಾಟಿಕ್ ಅಲೆ ಕರ್ನಾಟಕದಲ್ಲೂ ಬರಬಹುದಾ? ತಮಿಳುನಾಡು, ಆಂಧ್ರ ಮಾದರಿಯ ಮಾಸ್ ಹಿಸ್ಟೀರಿಯಾ ಇಲ್ಲಿ ಇದೆಯಾ? ಲೆಟ್ ಅಸ್ ಸಿ ದ ಫ್ಯಾಕ್ಟ್ ಅಂತ, ಲೆಟ್ ಅಸ್ ಸಿ ದ ರಿಯಾಲಿಟಿ. ವಾಸ್ತವ ಏನು ಅಂತ ನೋಡೋಣ. ಇಲ್ಲಿಯ ಆಪರೇಟಿಂಗ್ ಸಿಸ್ಟಮ್, ಇಲ್ಲಿಯ ಗ್ರೌಂಡ್ಸ್ ಹೇಗಿದೆ ಅನ್ನೋದನ್ನ ನೋಡಬೇಕಾಗುತ್ತೆ. ಹೌದು, ಉಪೇಂದ್ರ ಅವರು ಈ ಜಾತ್ರೆಗೆ ಪ್ರಚಾರಕ್ಕೆ ಅವರು ಇಲ್ಲ. ಯಾಕಂತ ಹೇಳಿದ್ರೆ ತುಂಬ ದೊಡ್ಡ ಮಟ್ಟದ ಜಾತ್ರೆಗಳನ್ನು ಮಾಡಿದರೆ, ಪ್ರಚಾರ ಕಾರ್ಯಗಳನ್ನು ಮಾಡಿದರೆ, ಜನರನ್ನು ಹುಯಿಲೆಬ್ಬಿಸಿದ್ರೆ, ಹುಚ್ಚು ಭರವಸೆಗಳನ್ನು, ಹುಚ್ಚು ಅನ್ನೋದು ತಪ್ಪಾಗ್ಬೋದೇನೋ, ಕ್ಷಮೆ ಇರಲಿ, ಭರವಸೆಗಳನ್ನು ದೊಡ್ಡ ಮಟ್ಟದಲ್ಲಿ ಕೊಡೋದು ಅದು ಅವರ ಪ್ರಣಾಳಿಕೆಯಲ್ಲಿಲ್ಲ. ನನಗೇನೂ ಗೊತ್ತಿಲ್ಲ, ಜನರು ಹೇಳೋದನ್ನು ಬಿಟ್ಟು ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. ಹಾಗಾಗಿ ನಾವು ವಿಜಯ್ ಅವರನ್ನು ಯಾವ ರೂಪದಲ್ಲಿ ಅವರನ್ನು ಮಾದರಿ ಅಂತ ಅಂದ್ಕೊಳ್ಬೇಕು ಅನ್ನುವ ಪ್ರಶ್ನೆ ಗರಿಗೆದರತ್ತೆ. ಈ ಎಲ್ಲ ಅಂಶಗಳ ಆಧಾರದ ಮೇಲೆ ನಮ್ಮ ಜನತೆಯ ಮನದಾಳವನ್ನು ಅರ್ಥ ಮಾಡಿಕೊಂಡು, ಯಾಕಂದರೆ ಎಲ್ರಿಗೂ ಕೂಡ ಜನಜೀವನ ಚೆನ್ನಾಗಾಗಬೇಕು ಅಂತಲೇ ಇರೋದು. ಒಂದು ಕನ್ಫ್ಯೂಷನ್ನಿಂದ ಒಂದು ಕ್ಲಾರಿಟಿ ಸಿಗಬೇಕ್ರಿ ಅಲ್ವಾ? ಒಂದು ಒಳ್ಳೆಯ ಎಜುಕೇಷನ್ ಬೇಕು, ಒಳ್ಳೆಯ ಆರೋಗ್ಯ ಬೇಕು, ಒಳ್ಳೆಯ ಪರಿಸರ ಬೇಕು. ಇದನ್ನೆಲ್ಲರೂ ಮಾತನಾಡ್ತಾ ಇರ್ತೀವಿ. ಆದರೆ ಇದಕ್ಕೆ ಪೂರಕವಾಗಿ ಎಲ್ಲ ಪಕ್ಷಗಳು ಕೆಲಸ ಮಾಡ್ತಾ ಇದ್ದಾವಾ ಅನ್ನೋದು ನಮ್ಮ ಪ್ರಶ್ನೆ. ಈ ಪಾಯಿಂಟ್ ಆಫ್ ವ್ಯೂ ಇಂದ ಲೆಟ್ಸ್ ಬಿಗಿನ್ ದ ಶೋ. ನಮ್ಮ ಜೊತೆ ಇವತ್ತು ಜಾಯ್ನ್ ಆಗ್ತಾ ಇದ್ದಾರೆ. ಲೆಟ್ಸ್ ಗೋ ಫಾರ್ ದ ಗೆಸ್ಟ್. JDS ವಕ್ತಾರರಾಗಿ ನಾಗೇಂದ್ರ ಬಾಬು ನಮ್ಮ ಜೊತೆ ಇದ್ದಾರೆ. ಆಮ್ ಆದ್ಮಿ ಪಕ್ಷದ ವತಿಯಿಂದ ರವೀಶ್ ದಾಸಪ್ಪ ಅವರಿದ್ದಾರೆ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿ ನಮ್ಮ ಬಾಲಕೃಷ್ಣ ಯಾದವ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ತಮ್ಮೆಲ್ಲರೂ ಕೂಡ ಸ್ವಾಗತ. ಓಕೆ, ಐ ವಿಲ್ ಸ್ಟಾರ್ಟ್ ಫ್ರಮ್ ಯು. ಬಾಲಕೃಷ್ಣ ಅವರು ಇದೆಲ್ಲ ನೋಡಿದಾಗ, ನಿನ್ನೆ ರಿಸಲ್ಟ್ ನೋಡಿದಾಗ, ಎಸ್ಪೆಷಲಿ ವಿಜಯ್ ಅವರ ವಿಕ್ಟ್ರಿ ನೋಡಿದಾಗ, TVK ಪಕ್ಷದ ಯಶಸ್ಸನ್ನು ನೋಡಿದಾಗ ಏನು ಅನ್ನಿಸ್ತು? ವಾಟ್ಸ್ ಯುವರ್ ಫಸ್ಟ್ ರಿಯಾಕ್ಷನ್ ಆನ್ ದಟ್? ನೋಡಿ, ಆರಂಭದಲ್ಲಿ ಈಗ ನಮ್ಮ ಅಧ್ಯಕ್ಷರು ಕೂಡ ಶುಭ ಕೋರಿದ್ದಾರೆ, ನಮ್ಮ ರಾಹುಲ್ ಗಾಂಧಿಯವರು ಶುಭ ಕೋರಿದ್ದಾರೆ. ನಾನು ಕೂಡ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿನ್ನೆ ರಿಸಲ್ಟ್ ಬಂದಿದೆ. ಸೊ ವಿಜಯ್ ಅವರಿಗೆ ಪ್ರಪ್ರಥಮ ಬಾರಿಗೆ ತಮ್ಮ ವಾಹಿನಿ ಮೂಲಕ ಒಂದು ಶುಭವನ್ನು ಕೋರ್ತೇನೆ. ಓಕೆ. ಅದರ ಜೊತೆಯಲ್ಲಿ ನೋಡಿ, ನಾವು ತಮಿಳುನಾಡಿನ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ವಲ್ಪ ತಮಿಳುನಾಡಿನ ಇತಿಹಾಸವನ್ನು ಸ್ವಲ್ಪ ಮೆಲುಕು ಹಾಕಬೇಕು ಅಂತ ನನಗೆ ಅನಿಸ್ತದೆ. ಪ್ಲೀಸ್. ಸೊ ನಮ್ಮ ಕಾಂಗ್ರೆಸ್ಸು ಅಂದಿನ ದಿನಗಳಲ್ಲಿ ಬಹಳ ಅಲ್ಲಿ ಗಟ್ಟಿಯಾಗಿತ್ತು. ಹೌದು. ಕಾಮರಾಜ್ ಅವರು ಅಂಥೇಳಿ ಎಲ್ಲರೂ ಕೂಡ ಪರಿಚಿತರಾದಂಥ ಹೆಸರು. ಅವರು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದವರು. ಇವತ್ತಿಗೂ ಕೂಡ ಕಾಮರಾಜ್ ಅಂತಕ್ಕಂಥ ಹೆಸರು ರಾಜಕಾರಣದ ಸೂತ್ರಗಳಲ್ಲಿ ಚರ್ಚೆ ಬಂದಾಗ, ಸೊ ಕಾಮರಾಜ್ ಸೂತ್ರ ಅಂತಲೇ ಒಂದು ಮಂತ್ರಿಗಿರಿ ವಿಚಾರಗಳಿಗೆ, ಹುದ್ದೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆ ಸೂತ್ರವನ್ನು ರಚಿಸಿದಂತಹ ಒಬ್ಬ ಮಹಾನ್ ಮೇಧಾವಿ. ಸೊ ಅಂತಹ ಕಾಮರಾಜ್ ಅವರೇನು ಭಾಳ ಹೆಚ್ಚು ಶಿಕ್ಷಿತರಾಗಿಯೂ ಕೂಡ ಇರಲಿಲ್ಲ. ಓಕೆ. ಸೊ ಅವರು ಒಂದು ಅಕ್ಷರ ಜ್ಞಾನ ಇತ್ತು ಅಷ್ಟೇ. ಕರೆಕ್ಟ್. ಸೊ ಅಂಥ ಒಂದು ಅದ್ಭುತ ಅವರ ಒಂದು ಚಳುವಳಿ, ಅವರ ಒಂದು ಅನುಭವ, ಸೊ ಅವರ ಒಂದು ಇನ್ವಾಲ್ವ್ಮೆಂಟ್ ಎಲ್ಲ ಸೇರಿ ಅವರು ತಮಿಳುನಾಡಿನಲ್ಲಿ ಪಕ್ಷವನ್ನು ಬಲಪಡಿಸಿದ್ರು. ಸೊ ನಮ್ಮ ಆಲ್ ಇಂಡಿಯಾ ಲೆವೆಲಲ್ಲೂ ಗುರುತಿಸಿದ್ರು. ಅಂಥ ಒಂದು ಇತಿಹಾಸ ಉಳ್ಳಂಥ ಪಕ್ಷ, ಈ ಇತಿಹಾಸ ಉಳ್ಳಂಥ ತಮಿಳುನಾಡಿನಲ್ಲಿ. ಸೊ ತದನಂತರ ನಡೆದಿದ್ದು ದ್ರಾವಿಡ ಮೂಮೆಂಟು, ಪಕ್ಷ ಅಣ್ಣಾಮಲೈ ಪಕ್ಷ ಕಟ್ಟಿದ್ರು. ಅದಾದಮೇಲೆ 2 ಭಾಗ DMK ಆಯಿತು, ADMK ಆಯಿತು. ಸೊ ಅದಾದ ನಂತರ ಒಂದು ಅಲ್ಲಿ ಅಣ್ಣಾದೊರೈ ಆಯ್ತು. ಅದಾದ ನಂತರ ಎಂಟ್ರಿ ಆಗ್ತಕ್ಕಂಥದ್ದೇ ಈ ಸಿನಿಮಾ ರಾಜಕಾರಣ. MGR ಅಂತಕ್ಕಂಥ ಆಗಿನ ಕಾಲದಲ್ಲಿ ದೊಡ್ಡ ಪ್ರಸಿದ್ಧ ನಟ. ಸೊ ಅವರಾದ ನಂತರ ಇತಿಹಾಸ ಸೃಷ್ಟಿಯಾಯಿತು.
ಇದು ಅಲ್ಲಿನ ಚಿತ್ರಣ. ಹೌದು ಹೌದು. ಸೊ ತಮಿಳ್ನಾಡಿಗೆ ಏನು ಚಲನಚಿತ್ರ ರಂಗದ ನಾಯಕರು ಅಲ್ಲಿ ಹೋಗಿ ಮಾಸ್ ಲೀಡರು ಅಲ್ಲಿ ಫಿಕ್ಸ್ ಆಗ್ತಕ್ಕಂಥದ್ದು ಇದು ಎರಡನೇ ನನ್ನ ಪ್ರಕಾರ. ಸೊ ಅಂಥ ಒಂದು ತಮಿಳ್ನಾಡಿನಲ್ಲಿ ನಿಜ ನಮಗೆ ಆಶ್ಚರ್ಯ ಆಯಿತು. ಅಲ್ಲ, ನಮಗೆ ಆಶ್ಚರ್ಯ ಆಯ್ತು. ಮೂರನೇದು ತಪ್ಪಿಲ್ಲ ನಾನು ಒಪ್ಕೊಳ್ತೀನಿ. MGR ನಂತರ ಜಯಲಲಿತಾ ಅವರು ಅದನ್ನು ಕ್ಯಾಚ್ ಮಾಡಿಕೊಂಡ್ರು ಅಂತ ನಾನು ಭಾವಿಸ್ತೀನಿ. ಇರಲಿ, ತಪ್ಪಿಲ್ಲ. ಅವರು ಚಲನಚಿತ್ರ ರಂಗದ ಇದು ಅವ್ರು ಹೇಳಿದ ರೀತಿಯಲ್ಲಿ ಇವತ್ತು ನಮಗೆ ಆಶ್ಚರ್ಯ ಆಯಿತು. ಯಾಕಂತ ಹೇಳಿದ್ರೆ ಅಂಥ ಒಂದು ತಮಿಳುನಾಡಿನಲ್ಲಿ ಈಗ ನಮ್ಮ ಪಕ್ಷ ಕಡಿಮೆ ಸ್ಥಾನವನ್ನು ನಾವು ಗಳಿಸಿದ್ವಿ. ನಾವು DMK ಜೊತೆಗೆ ಹೋಗಿದ್ವಿ. ಸೊ ವಿಜಯ್ ಅವರು ಬಂದಾಗ ಖಂಡಿತವಾಗೂ ನಮಗೆ ಆಶ್ಚರ್ಯ ಆಯಿತು. ಆಶ್ಚರ್ಯ ಆಗಿದ್ದು ನಿಜ. ಅದನ್ನೇನು ನಾವು ಮುಚ್ಚಿಟ್ಕೊಳ್ತಕ್ಕಂಥದ್ದು ಏನೋ. ಓಕೆ.